ಎಲ್ಲರೂ ದೂರ ಹೋಗ್ಬಿಡ್ತೀನಿ. ನನಗೆ ಹಿಂಸೆ ತಡ್ಕೊಳಕ್ಕಾಗ್ತಿಲ್ಲ. ಸಮಸ್ಯೆಗಳು ಬಂದಾಗ ಅದನ್ನ ಧೈರ್ಯವಾಗಿ ಎದುರಿಸೋದು ಬಿಟ್ಟು ಪಲಾಯನ ಮಾಡೋಕ್ಕೆ ದಾರಿ ಹುಡುಕೋನು ವೀರ ಅನ್ಸ್ಕೊಳ್ಳೋದಿಲ್ಲ, ಹೇಳಿ ಅನ್ಸ್ಕೊತಾನೆ. ಇದಕ್ಕೇನಾ ನೀನು ಮತ್ತೆ ಜನ್ಮ ಎತ್ತಿ ಈ ಭೂಮಿಗೆ ಬಂದಿರೋದು? ನಾನಿನ್ನೇನು ಮಾಡಲಿ, ಏನು ಮಾಡು ಅಂತೀರಾ? ನೋಡಿ, ನನಗಿಲ್ಲಿ ಇರಬೇಕಾಗಿರೋ ಅವಶ್ಯಕತೆ ತುಂಬಾ ಇದೆ. ನಿಮ್ಮ ಹತ್ರ ಏನು ಮುಚ್ಚಿಡಲ್ಲ, ಎಲ್ಲ ನಿಜಾನೇ ಹೇಳ್ತೀನಿ. ನನ್ನ ತಂಗಿ ಮದುವೆಗೆ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದೆ. ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೋದಲ್ಲ ಅನ್ನೋ ಅವಶ್ಯಕತೆ ನನ್ನ ಇಲ್ಲಿ ಕರ್ಕೊಂಬಂತು. ಆದ್ರೆ ಇಲ್ಲಿ ನಂಗೆ ಪ್ರತಿ ಕ್ಷಣನೂ ಉಸಿರು ಗಟ್ಟಿಸ್ತಿದೆ, ಭಯ ಆಗ್ತಿದೆ, ಎಲ್ಲಾದ್ರೂ ಓಡೋಗ್ಬಿಡೋಣ ಅನ್ಸ್ತಿದೆ. ಅದು ನಿನ್ನ ಭ್ರಮೆ ಮತ್ತು ಕಲ್ಪನೆ. ನೀನಿಲ್ಲಿ ಬರೋದಕ್ಕೆ ನಿನ್ನ ತಂಗಿ ಮದುವೆ ಅನ್ನೋದು ಒಂದು ಸಣ್ಣ ನೆಪ ಅಷ್ಟೇ. ನೀನಾಗಿ ಬರದೇ ಇದ್ರು ನಿನ್ನ ಬದುಕಿನ ಗಮ್ಯ ಹಾಗೂ ಗುರಿ ನಿನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತಿತ್ತು. ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯನೂ ಇಲ್ಲ, ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸಮಸ್ಯೆಗಳು ನಮ್ಮನ್ನು ನೋಡಿ ಹೆದರ್ಕೊಂಡು ಹೋಗ್ಬೇಕೇ ಹೊರತು ಸಮಸ್ಯೆಗಳನ್ನ ಕಂಡು ನಾವು ಹೆದರ್ಕೊಂಡು ಹೋಗ್ಬಾರ್ದು. ಹೇಳೋದು ತುಂಬಾ ಸುಲಭ ಗುರುಗಳೇ. ಒಂದು ಕ್ಷಣ ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಆಗ ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಸ್ತಿತ್ವನೇ ಇಲ್ದಂಗೆ ಬದುಕ್ತಾ ಇದ್ದೀನಿ ನಾನು. ಈ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ನನಗೆ. ನೀವಾದರೂ ಏನಾದ್ರು ಸಹಾಯ ಮಾಡ್ತೀರಾ ಅನ್ಕೊಂಡ್ರೆ ನೀವು ಯಾವ ಗುಟ್ಟನೂ ಬಿಟ್ಕೊಡ್ತಿಲ್ಲ. ಹೋಗ್ಲಿ, ನಾನು ಹೇಗೆ ಸತ್ಯ ಅನ್ನೋದಾದ್ರೂ ಹೇಳಿ. ನೀನೆಷ್ಟೇ ಬಲವಂತ ಮಾಡಿದ್ರೂ ಅದನ್ನು ನಾನು ಹೇಳೋದಿಲ್ಲ. ನಾನು ಆವತ್ತೇ ಹೇಳಿದ್ದೀನಿ, ಇದು ವಿಧಿ ರಹಸ್ಯ ಅಂತ. ಯಾವುದೇ ಕಾರಣಕ್ಕೂ ನಾವು ಹೇಳೋ ಹಾಗಿಲ್ಲ ಅಂತ. ಹೋಗ್ಲಿ, ಕಡೆ ಪಕ್ಷ ನನ್ನ ಕಾವೇರಿ ಯಾರು, ಅವಳು ಹೇಗಿದ್ದಾಳೆ ಅಂತನಾದ್ರೂ ಹೇಳಿ. ದಯವಿಟ್ಟು ಇದೊಂದು ಸಹಾಯ ಮಾಡಿ, ನಿಮ್ಮ ಕೈ ಮುಗಿತೀನಿ. ಅಘೋರಿಗಳಾದ ನಾವು ಬೇಡಿ ಬಂದವ್ರನ್ನ ಹಾಗೆ ಕಳಿಸುವಂತೆಯೂ ಇಲ್ಲ. ಇದು ಮಹಾರುದ್ರನ ಆಜ್ಞೆ. ಹಾಗಾಗಿ ನಿನಗೆ ನಾನು ಮತ್ತೊಂದು ಸುಳಿವು ಕೊಡುತ್ತೇನೆ. ಅದರಿಂದ ನಿನಗೆ ಖಂಡಿತ ಸಹಾಯ ಆಗುತ್ತೆ. ಅದೇನು ಹೇಳಿ ಗುರುಗಳೇ. ನಾಳೆ ನಿನಗೆ ಸಿಗೋ ವ್ಯಕ್ತಿಗಳನ್ನ ಸೂಕ್ಷ್ಮವಾಗಿ ಗಮನಿಸು, ಅವ್ರ ಮೇಲೆ ಕಣ್ಣಿಡು. ಆಗ ನಿನಗೆ ಗೊತ್ತಾಗುತ್ತೆ, ನಿನ್ನ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್